ಓಂ ಶಾಂತಿ. ಇಂದಿನ ದಿನಾಂಕ 23/11/2023. ಮಧುರ ಮಕ್ಕಳೇ, ದೇಹಾಭಿಮಾನ ಅಳುವಂತೆ ಮಾಡುತ್ತದೆ. ದೇಹಿ ಅಭಿಮಾನಿಯಾದಾಗ ಪುರುಷಾರ್ಥ ಸರಿಯಾಗುತ್ತದೆ. ಮನಸ್ಸಿನಲ್ಲಿ ಸತ್ಯತೆ ಇರುತ್ತದೆ. ತಂದೆಯನ್ನು ಪೂರ್ತಿ ಅನುಕರಣೆ ಮಾಡಲು ಸಾಧ್ಯವಾಗುತ್ತದೆ. ಪ್ರಶ್ನೆ: ಯಾವುದೇ ಪರಿಸ್ಥಿತಿ ಅಥವಾ ಆಪತ್ತಿನಲ್ಲಿ ಸ್ಥಿತಿ ನಿರ್ಭಯ ಹಾಗೂ ಏಕರಸ ಸ್ಥಿತಿಯು ಯಾವಾಗ ಇರಲು ಸಾಧ್ಯ? ಉತ್ತರ: ಯಾವಾಗ ನಾಟಕದ ಜ್ಞಾನದಲ್ಲಿ ಸಂಪೂರ್ಣ ನಿಶ್ಚಯವಿರುತ್ತದೆ. ಯಾವುದೇ ಆಪತ್ತು ನಿಮ್ಮ ಮುಂದೆ ಬಂದರೂ ಇದು ನಾಟಕದಲ್ಲಿತ್ತು ಎಂದು ಹೇಳುತ್ತೀರಿ. ಕಲ್ಪದ ಹಿಂದೆಯೂ ಇದನ್ನು ಪಾರು ಮಾಡಿದ್ದೆವು. ಇಲ್ಲಿ ಭಯಪಡುವ ಮಾತಿಲ್ಲ. ಆದರೆ ಮಕ್ಕಳು ಮಹಾವೀರರಾಗಬೇಕು. ಯಾವ ಮಕ್ಕಳು ತಂದೆಗೆ ಪೂರ್ತಿ ಸಹಯೋಗಿ ಸುಪುತ್ರರಾಗಿದ್ದಾರೆ, ತಂದೆಯ ಹೃದಯವನ್ನು ಗೆದ್ದಿದ್ದಾರೆ, ಇಂತಹ ಮಕ್ಕಳ ಸ್ಥಿತಿಯು ಏಕಾಗ್ರವಾಗಿರುತ್ತದೆ ಹಾಗೂ ಏಕರಸವಾಗಿರುತ್ತದೆ. ಗೀತೆ: ಓ ದೂರದ ಯಾತ್ರಿಕನೇ, ಓಂ ಶಾಂತಿ. ಯಾವಾಗ ವಿನಾಶದ ಸಮಯ ಬರುತ್ತದೆಯೋ ಆಗ ಅಲ್ಪ ಸ್ವಲ್ಪವಂತೂ ಉಳಿಯುತ್ತಾರೆ. ರಾಮನ ಸೈನ್ಯ ಹಾಗೂ ರಾವಣನ ಸೈನ್ಯ ಎರಡೂ ಕಡೆ ಅವಶ್ಯವಾಗಿ ಅಲ್ಪ ಸ್ವಲ್ಪ ಉಳಿಯುತ್ತಾರೆ. ಆಗ ರಾವಣನ ಸೈನ್ಯವು ಅಳುತ್ತಾ ಕೂಗಾಡುತ್ತದೆ, ಒಂದಂತೂ ನಾವು ಜೊತೆಯಲ್ಲಿ ಹೋಗಲಿಲ್ಲವೆಂದು. ಮತ್ತು ಅಂತ್ಯದಲ್ಲಿ ಬಹಳ ಕಷ್ಟಗಳು ಬರುತ್ತವೆ, ಏಕೆಂದರೆ ವಿನಾಶದ ನೋವು, ನರಳಾಟ, ಚೀರಾಟ ಬಹಳ ಇರುತ್ತದೆ. ನೀವು ಮಕ್ಕಳಲ್ಲಿಯೂ ಯಾರು ಅನನ್ಯವಾಗಿರುತ್ತಾರೆಯೋ ಅವರು ಮಾತ್ರ ವಿನಾಶವನ್ನು ನೋಡಲು ಯೋಗ್ಯರಾಗಿರುತ್ತಾರೆ. ಅವರೇ ಧೈರ್ಯವುಳ್ಳವರಾಗಿರುತ್ತಾರೆ. ಹೇಗೆ ಅಂಗದನಿಗೆ ಏಕಾಗ್ರವಾಗಿದ್ದಾನೆಂದು ಹೇಳುತ್ತಾರಲ್ಲವೇ, ನಿಮ್ಮ ವಿನಃ ಬೇರೆ ಯಾರೂ ಸಹ ವಿನಾಶವನ್ನು ನೋಡಲಾಗುವುದಿಲ್ಲ. ಇಷ್ಟೊಂದು ನೋವು ಆಗುತ್ತಿರುತ್ತದೆ. ಹೇಗೆ ಆಪರೇಷನ್ ಆಗುವ ಸಮಯದಲ್ಲಿ ಕೆಲವರಿಗೆ ನಿಲ್ಲಲು ಆಗುವುದಿಲ್ಲ. ಇದನ್ನು ನೀವು ಪ್ರತ್ಯಕ್ಷದಲ್ಲಿ ನೋಡುತ್ತಿರುತ್ತೀರಿ. ಹಾಹಾಕಾರವಿರುತ್ತದೆ. ಯಾರು ಒಳ್ಳೊಳ್ಳೆಯ ಅನನ್ಯ ಮಕ್ಕಳು, ಯಾರು ತಂದೆಗೆ ಸಹಯೋಗಿ ಸುಪುತ್ರ ಮಕ್ಕಳಿದ್ದಾರೆಯೋ ಅವರೇ ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ. ಹನುಮಂತನು ಒಬ್ಬರಾಗಿರುವುದಿಲ್ಲ. ಮಾಲೆಯೂ ಸಹ ಎಲ್ಲ ಹನುಮಂತ ಮಹಾವೀರರದ್ದೇ ಆಗಿರುತ್ತದೆ. ರುದ್ರಾಕ್ಷಿ ಮಾಲೆ ಇರುತ್ತದೆಯಲ್ಲವೇ? ರುದ್ರ ಭಗವಂತನ ಮಾಲೆಯೇ ರುದ್ರ ಮಾಲೆಯಾಗಿದೆ. ರುದ್ರಾಕ್ಷಿ ಒಂದು ಬಹಳ ಬೆಲೆಯುಳ್ಳ ಬೀಜವಾಗಿದೆ. ಆ ರುದ್ರಾಕ್ಷಿಯಲ್ಲಿಯೂ ಕೆಲವು ನಕಲಿ ಹಾಗೂ ಅಸಲು ರುದ್ರಾಕ್ಷಿ ಇರುತ್ತದೆ. ಅದೇ ಮಾಲೆ 100 ರೂಪಾಯಿಗಳಿಗೂ ಸಿಗುತ್ತದೆ, 2 ರೂಪಾಯಿಗಳಿಗೂ ಸಿಗುತ್ತದೆ. ಪ್ರತಿಯೊಂದು ವಸ್ತುವು ಇದೇ ರೀತಿ ಇರುತ್ತದೆ. ಈಗ ತಂದೆಯು ವಜ್ರ ಸಮಾನ ಮಾಡುತ್ತಿದ್ದಾರೆ. ಅದರ ಹೋಲಿಕೆಯಲ್ಲಿ ಎಲ್ಲರೂ ನಕಲಿಯಾಗಿದ್ದಾರೆ. ಸತ್ಯ ಪರಮಾತ್ಮನ ಮುಂದೆ ಎಲ್ಲರೂ ಅಸತ್ಯವಾಗಿದ್ದಾರೆ. ನಯಾ ಪೈಸೆಗೂ ಬೆಲೆ ಇಲ್ಲದವರು. ಒಂದು ಗಾದೆ ಮಾತು ಇದೆಯಲ್ಲವೇ, ಸೂರ್ಯನ ಮುಂದೆ ಎಂದಿಗೂ ಕತ್ತಲು ಬಚ್ಚಿಟ್ಟುಕೊಳ್ಳಲಾಗುವುದಿಲ್ಲ. ಈಗ ಇವರು ಸೂರ್ಯನಾಗಿದ್ದಾರೆ. ಅವರ ಮುಂದೆ ಅಜ್ಞಾನವೆಂಬ ಕತ್ತಲು ಬಚ್ಚಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಈಗ ಸತ್ಯ ತಂದೆಯಿಂದ ಸತ್ಯವೂ ಸಿಗುತ್ತಿದೆ. ನಿಮಗೆ ತಿಳಿದಿದೆ ಸತ್ಯ ಈಶ್ವರ ತಂದೆಯನ್ನು ಕುರಿತು ಇಂದು ಮನುಷ್ಯರು ಹೇಳುವರೋ ಸುಳ್ಳೇ ಹೇಳುವರು. ಈಗ ನೀವು ತಿಳಿಸಿಕೊಡುತ್ತೀರಿ. ಗೀತೆಯ ಭಗವಂತ ಶಿವನೇ ವಿನಃ ದೈವಿ ಗುಣವುಳ್ಳ ಶ್ರೀಕೃಷ್ಣನಲ್ಲ. ಈಗ ಸಂಗಮ ಯುಗವಿದೆ, ನಂತರ ಅವಶ್ಯವಾಗಿ ಸತ್ಯಯುಗವಾಗುತ್ತದೆ. ಶ್ರೀಕೃಷ್ಣನ ಆತ್ಮ ಈಗ ಜ್ಞಾನವನ್ನು ತೆಗೆದುಕೊಳ್ಳುತ್ತಿದ್ದಾನೆ. ಆದರೆ ಮನುಷ್ಯರು ಜ್ಞಾನವನ್ನು ಕೊಡುತ್ತಿದ್ದಾರೆಂದು ತಿಳಿದುಕೊಳ್ಳುತ್ತಾರೆ. ಆಗ ಎಷ್ಟೊಂದು ಅಂತರವಾಗಿ ಬಿಡುತ್ತದೆಯಲ್ಲವೇ? ಅವರು ತಂದೆ, ಇವರು ಮಗ ಆಗಿದ್ದಾರೆ. ತಂದೆಯನ್ನು ಒಮ್ಮೆಲೆ ಬಚ್ಚಿಟ್ಟು ಮಗನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ. ಮುಂದೆ ಬರುತ್ತಾ ಕೊನೆಗೆ ಸತ್ಯವೂ ಗೊತ್ತಾಗುತ್ತದೆ. ಮುಖ್ಯ ಮಾತು ಇದಾಗಿದೆ. ಸರ್ವವ್ಯಾಪಿ ಎಂದು ಏಕೆ ತಿಳಿದುಕೊಂಡಿದ್ದಾರೆಂದರೆ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ. ಈ ಮಾತನ್ನು ನೀವು ಮಾತ್ರ ತಿಳಿದುಕೊಂಡಿದ್ದೀರಿ. ಶ್ರೀಕೃಷ್ಣ ಅಥವಾ ದೇವಿ ದೇವತಾ ಧರ್ಮದ ಆತ್ಮಗಳೇ ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಆತ್ಮ ಪರಮಾತ್ಮರು ಬಹಳ ಕಾಲ ಅಗಲಿ ಹೋಗಿದ್ದರೆಂದು
ಗಾಯನ ಮಾಡುತ್ತಾರೆ. ಎಲ್ಲರಿಗಿಂತ ನಾವೇ ಮೊದಲು ಅಗಲಿ ಹೋದವರಾಗಿದ್ದೇವೆ. ಬಾಕಿ ಉಳಿದ ಆತ್ಮಗಳೆಲ್ಲರೂ ತಂದೆಯ ಜೊತೆ ಅಲ್ಲಿಯೇ ಉಳಿಯುತ್ತಾರೆ. ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ನಿಮ್ಮಲ್ಲಿಯೂ ಯಾರೋ ಕೆಲವರು ಮಾತ್ರ ಯಥಾರ್ಥವಾಗಿ ತಿಳಿಸಿಕೊಡುತ್ತಾರೆ. ದೇಹಾಭಿಮಾನವು ತುಂಬ ದುಃಖಿಯನ್ನಾಗಿ ಮಾಡುತ್ತದೆ. ದೇಹಿ ಅಭಿಮಾನಿಗಳೇ ಸರಿಯಾಗಿ ಪುರುಷಾರ್ಥ ಮಾಡುತ್ತಾರೆ. ಆದುದರಿಂದ ಚೆನ್ನಾಗಿ ಧಾರಣೆಯೂ ಆಗುತ್ತದೆ. ಆದುದರಿಂದ ಫಾಲೋ ಫಾದರ್ ಎಂದು ಹೇಳಲಾಗುತ್ತದೆ. ಕರ್ಮದಲ್ಲೂ ತಂದೆ ಬರುತ್ತಾರೆ. ಇಬ್ಬರು ತಂದೆಯರಾಗುತ್ತಾರೆ. ಇದನ್ನು ಯಾವ ತಂದೆಯೂ ಹೇಳುತ್ತಿದ್ದಾರೆ. ನಿಮಗೇನಾದರೂ ಗೊತ್ತಾಗುತ್ತದೆಯೇ? ಬಾಪ್ತಾದ ಇಬ್ಬರು ಈ ಶರೀರದಲ್ಲಿದ್ದಾರೆ. ಯಾರು ಕರ್ಮದಲ್ಲಿ ಬರುತ್ತಾರೆಯೋ ಅವರನ್ನು ಫಾಲೋ ಮಾಡಲಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ದೇಹಿ ಅಭಿಮಾನಿಯಾಗಿ ಬಹಳ ಒಳ್ಳೊಳ್ಳೆಯ ಮಕ್ಕಳು ಸಹ ದೇಹಾಭಿಮಾನದಲ್ಲಿದ್ದಾರೆ. ಏಕೆಂದರೆ ತಂದೆಯನ್ನು ನೆನಪು ಮಾಡುವುದಿಲ್ಲ. ಯೋಗಿಗಳಲ್ಲದವರು ಧಾರಣೆಯೂ ಮಾಡುವುದಿಲ್ಲ. ಇಲ್ಲಿ ಸತ್ಯತೆಯೂ ಬೇಕಾಗಿದೆ. ಪೂರ್ಣ ಫಾಲೋ ಮಾಡಬೇಕಾಗಿದೆ. ಏನು ಕೇಳುತ್ತೀರೋ ಅದನ್ನು ಧಾರಣೆ ಮಾಡಿ ತಿಳಿಸುತ್ತಾ ಇರಿ. ನಿರ್ಭಯರಾಗಿರಿ. ನಾಟಕದ ಮೇಲೆ ನಿಶ್ಚಯವಿರಲಿ. ಯಾವುದೇ ಆಪತ್ತು ಮೊದಲಾದವು ಬಂದಾಗ ಇದು ನಾಟಕದಲ್ಲಿ ನಿಗದಿ ಆಗಿತ್ತೆಂದು ತಿಳಿಯುತ್ತೀರಿ. ಅನೇಕ ಕಷ್ಟಗಳನ್ನಂತೂ ಪಾರು ಮಾಡಿದ್ದೀರಲ್ಲವೇ? ನೀವೆಲ್ಲರೂ ಮಹಾವೀರರಲ್ಲವೇ? ನಿಮ್ಮ ಹೆಸರು ಬಹಳ ಪ್ರಸಿದ್ಧವಾಗಿದೆ. ಅಷ್ಟರತ್ನಗಳು ಒಳ್ಳೆಯ ಮಹಾವೀರರಾಗಿದ್ದಾರೆ. 108 ಅವರಿಗಿಂತಲೂ ಕಡಿಮೆ, 16,000 ಅದಕ್ಕಿಂತಲೂ ಕಡಿಮೆ ಅವಶ್ಯವಾಗಿ ಆಗಬೇಕು. ಈ ರಾಜ್ಯ ಭಾಗ್ಯವು ಕಲ್ಪದ ಹಿಂದೆಯೂ ಸ್ಥಾಪನೆಯಾಗಿತ್ತು, ಮತ್ತೆ ಆಗಲೇಬೇಕು. ಬಹಳಷ್ಟು ಆತ್ಮಗಳು ಸಂಶಯದಲ್ಲಿ ಬಂದು ಬಿಟ್ಟು ಬಿಡುತ್ತಾರೆ. ಒಂದು ವೇಳೆ ನಿಶ್ಚಯವಿದ್ದರೆ ಇಂತಹ ತಂದೆಗೆ ಯಾರಾದರೂ ವಿಚ್ಛೇದನ ಕೊಡುತ್ತಾರೆಯೇ? ಅವರಿಗೆ ಬಲವಂತವಾಗಿ ಜ್ಞಾನಾಮೃತವನ್ನು ಕುಡಿಸಲಾಗುತ್ತದೆ. ಆದರೂ ಕುಡಿಯುವುದಿಲ್ಲ. ಚಿಕ್ಕ ಮಕ್ಕಳಂತೆ ಇರುತ್ತಾರೆ. ತಂದೆಯು ಜ್ಞಾನದ ಹಾಲನ್ನು ಕುಡಿಸುತ್ತಾರೆ. ಆದರೂ ಕುಡಿಯುವುದಿಲ್ಲ. ಮುಖ ತಿರುಗಿಸಿಕೊಂಡು ಬಿಡುತ್ತಾರೆ. ಇನ್ನು ಕೆಟ್ಟವರಾಗಿಯೇ ಉಳಿದು ಬಿಡುತ್ತಾರೆ. ನಮಗೆ ತಾಯಿ ತಂದೆಯಿಂದ ಏನೂ ಬೇಕಾಗಿಲ್ಲ, ಶ್ರೀಮತದಂತೆ ನಡೆಯಲು ಆಗುವುದಿಲ್ಲ ಎಂದು ಹೇಳಿಬಿಡುತ್ತಾರೆ. ಹಾಗಾದರೆ ಶ್ರೇಷ್ಠರು ಹೇಗೆ ಆಗುತ್ತೀರಿ? ಇದು ಭಗವಂತನ ಶ್ರೀಮತವಾಗಿದೆ. ಈ ಒಂದು ಸ್ಲೋಗನ್ ಬರೆಯಬೇಕಾಗಿದೆ. ನಿರಾಕಾರ ಜ್ಞಾನ ಸಾಗರ ಪತಿತ ಪಾವನ ಭಗವಾನ್ ಶಿವಾಚಾರ್ಯ ವಾಚ. ಮಾತೆ ಸ್ವರ್ಗಕ್ಕೆ ದ್ವಾರ. ತಿಳಿಸಿಕೊಡಲು ಬುದ್ಧಿಯಲ್ಲಿ ಇಂತಿಂತಹ ಪಾಯಿಂಟ್ಸ್ ಬರಬೇಕು. ವಿದ್ಯಾರ್ಥಿಗಳಲ್ಲಿಯೂ ಸಹ ನಂಬರ್ ವಾರ್ ಆಗಿ ಇರುತ್ತಾರೆ. ನಾಟಕದಲ್ಲಿ ಅವರವರ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ದುಃಖದಲ್ಲಿ ನಾವು ತಂದೆ ಇರುತ್ತಾರೆ. ಅವರನ್ನು ನಾವು ಆತ್ಮಗಳು ನೆನಪು ಮಾಡುತ್ತೇವೆ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ. ಸುಖದಲ್ಲಿ ಒಬ್ಬರೂ ಸ್ಮರಣೆ ಮಾಡುವುದಿಲ್ಲ. ಇದಂತೂ ದುಃಖದ ಪ್ರಪಂಚವಾಗಿದೆಯಲ್ಲವೇ? ಹೀಗೆ ತಿಳಿಸಿಕೊಡುವುದು ಬಹಳ ಸಹಜವಾಗಿದೆ. ಮೊಟ್ಟ ಮೊದಲಿಗೆ ಇದನ್ನು ತಿಳಿಸಿಕೊಡಬೇಕು. ತಂದೆಯು ಸ್ವರ್ಗ ಸ್ಥಾಪನೆ ಮಾಡುವವರಾಗಿದ್ದಾರೆ. ನಮಗೆ ಏಕೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಗುವುದಿಲ್ಲ? ಎಲ್ಲರೂ ಆಸ್ತಿಯನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಗೊತ್ತಿದೆ. ಎಲ್ಲರೂ ಸ್ವರ್ಗದಲ್ಲಿ ಬಂದು ಬಿಟ್ಟರೆ ನಂತರ ನರಕವೇ ಇರುವುದಿಲ್ಲ. ಆಗ ವೃದ್ಧಿ ಹೇಗೆ ಆಗುತ್ತದೆ? ಇದಂತೂ ಗಾಯನವಿದೆ. ಭಾರತ ಅವಿನಾಶಿ ಖಂಡ ಅರ್ಥಾತ್ ಅವಿನಾಶಿ ತಂದೆಯ ಜನ್ಮಸ್ಥಾನವಾಗಿದೆ. ಭಾರತವೇ ಸ್ವರ್ಗವಾಗಿತ್ತು. ನಾವು ಇದನ್ನು ಖುಷಿಯಿಂದ ಹೇಳುತ್ತೇವೆ. 5,000 ವರ್ಷಗಳ ಹಿಂದೆ ಸ್ವರ್ಗವಿತ್ತು. ಹಾಗೆಯೇ ಅದಕ್ಕೆ ತಕ್ಕಂತೆ ಸ್ವರ್ಗದ ಮಾಲೀಕರ ಚಿತ್ರವೂ ಇದೆಯಲ್ಲವೇ? ಹಾಗೂ ಕ್ರಿಸ್ತನಿಗಿಂತ 3,000 ವರ್ಷಗಳ ಹಿಂದೆ ಭಾರತವು ಸ್ವರ್ಗವಾಗಿತ್ತೆಂದು ಹೇಳುತ್ತಾರೆ. ಅವಶ್ಯವಾಗಿ ಭಾರತದಲ್ಲಿ ಸೂರ್ಯವಂಶಿ ಚಂದ್ರವಂಶೀಯರಿದ್ದರು. ಅವರ ಚಿತ್ರಗಳೂ ಇವೆ. ಎಷ್ಟು ಸಹಜವಾಗಿದೆ. ಬುದ್ಧಿಯಲ್ಲಿ ಈ ಜ್ಞಾನವು ಸುತ್ತುತ್ತಿರುತ್ತದೆ. ಬಾಬನ ಆತ್ಮದಲ್ಲಿ ಈ ಜ್ಞಾನವಿತ್ತು. ಆದುದರಿಂದ ನಾವು ಆತ್ಮಗಳಿಗೂ ಧಾರಣೆ ಮಾಡಿಸಿದ್ದರು. ಅವರು ಜ್ಞಾನಪೂರ್ಣರಾಗಿದ್ದಾರೆ. ಈ ಪ್ರಜಾಪಿತ ಬ್ರಹ್ಮನ ಮೂಲಕ ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ಅವರು ರಾಜರಿಗೂ ರಾಜರಾಗುತ್ತಾರೆಂದು ಹೇಳುತ್ತಲೂ ಇದ್ದಾರೆ. ಆಮೇಲೆ ಈ ಜ್ಞಾನವು ಪ್ರಾಯಲೋಪವಾಗಿ ಬಿಡುತ್ತದೆ. ಈಗ ಜ್ಞಾನ ಮತ್ತೆ ನಿಮಗೆ ಸಿಗುತ್ತಿದೆ ಅಂದಾಗ ಈಗ ನೀವು ಮಕ್ಕಳು
ಚಾಲೆಂಜ್ ಮಾಡಬೇಕು. ಅದಕ್ಕಾಗಿ ಬಹಳ ಒಳ್ಳೆಯ ಫಸ್ಟ್ ಕ್ಲಾಸ್ ಬುದ್ಧಿಯೂ ಬೇಕು. ಬಾಬಾ ತನ್ನ ಬಳಿ ಎಂದೂ ಬೆಲೆಯುಳ್ಳ ವಸ್ತುಗಳನ್ನು ಇಟ್ಟುಕೊಳ್ಳುವುದಿಲ್ಲ. ಈ ಮನೆ ಮೊದಲಾದವುಗಳನ್ನು ಮಾಡಿರುವುದು ಮಕ್ಕಳ ಸಲುವಾಗಿ ಎಂದು ಹೇಳುತ್ತಾರೆ. ಇಲ್ಲವೆಂದರೆ ಮಕ್ಕಳು ಬಂದರೆ ಎಲ್ಲಿರುತ್ತಾರೆ? ಒಂದು ದಿನ ಎಲ್ಲ ಮನೆಗಳು ನಿಮ್ಮ ಕೈಗೆ ಬಂದು ಬಿಡುತ್ತವೆ. ಭಗವಂತನ ಮನೆಯಲ್ಲಿ ಭಕ್ತರ ಸಮೂಹವಂತೂ ಸೇರಲೇಬೇಕು. ಅವರಂತೂ ಬಹಳಷ್ಟು ಭಗವಂತನನ್ನು ಮಾಡಿಬಿಟ್ಟಿದ್ದಾರೆ. ವಾಸ್ತವದಲ್ಲಿ ಭಗವಂತ ಇವರೊಬ್ಬರೇ ಶಿವತಂದೆ ಆಗಿದ್ದಾರೆ. ನಿಮಗೆ ಗೊತ್ತಿದೆ, ಅಂತ್ಯದಲ್ಲಿ ಎಷ್ಟೊಂದು ಜನ ಜಂಗುಳಿ ಇರುತ್ತದೆ. ಆದರೆ ಪ್ರಪಂಚದಲ್ಲಿ ಎಷ್ಟೊಂದು ಅಂಧಶ್ರದ್ಧೆ ಇದೆ. ಜಾತ್ರೆ ಮೊದಲಾದವುಗಳು ಆದಾಗ ಎಷ್ಟೊಂದು ಜನ ಸೇರುತ್ತಾರೆ. ಒಮ್ಮೊಮ್ಮೆ ಪರಸ್ಪರ ಜಗಳವೂ ಮಾಡಿಬಿಡುತ್ತಾರೆ. ಆ ಜನಸಂದಣಿಯಲ್ಲಿ ಎಷ್ಟೊಂದು ಜನ ಸತ್ತು ಹೋಗುತ್ತಾರೆ. ಬಹಳ ನಷ್ಟವಾಗಿ ಬಿಡುತ್ತದೆ. ಈ ಸ್ವದರ್ಶನ ಚಕ್ರವಂತೂ ಬಹಳ ಚೆನ್ನಾಗಿದೆ. ಸ್ಲೋಗನ್ ಸಹ ಅವಶ್ಯವಾಗಿ ಬರೆಯಬೇಕಾಗಿದೆ. ಅಂತ್ಯದಲ್ಲಿ ಮಾತೆಯರ ಮುಂದೆ ಎಲ್ಲರೂ ತಲೆ ಬಾಗಬೇಕಾಗುತ್ತದೆ. ಶಕ್ತಿಯರ ಅಂತಹ ಚಿತ್ರ ಮಾಡುತ್ತಾರೆ. ತಂದೆಯು ಮಕ್ಕಳಿಗಾಗಿ ಜ್ಞಾನದ ಮದ್ದುಗುಂಡನ್ನು ಮಾಡಿಸುತ್ತಾರೆ. ಸಿದ್ಧ ಮಾಡಿ ಎಂದು ಹೇಳುತ್ತಾರೆ. ಅದಂತೂ ಸಹಜವಾಗಿದೆ. ಭಗವಂತನನ್ನು ಭಕ್ತರು ನೆನಪು ಮಾಡುತ್ತಾರೆ. ಸಾಧು ಸಂತರು ಸಾಧನೆ ಮಾಡುತ್ತಾರೆ. ಭಗವಂತನೊಂದಿಗೆ ಮಿಲನ ಮಾಡಲು ಗಾಡ್ ಅನ್ನು ತಂದೆ ಎಂದು ಹೇಳುತ್ತಾರೆ. ಖಂಡಿತವಾಗಿಯೂ ನಾವು ಅವರ ಮಕ್ಕಳಾಗಿದ್ದೇವೆ. ವಿಶ್ವ ಭ್ರಾತೃತ್ವವೆಂದು ಹೇಳುತ್ತಾರಲ್ಲವೇ? ಇಂದು ಚೀನಿ ಭಾಯಿ ಆಗಿದ್ದಾರೆ. ಅಂದರೆ ತಂದೆ ಒಬ್ಬರೇ ಆಗಿದ್ದಾರಲ್ಲವೇ? ಶಾರೀರಿಕ ಸಂಬಂಧದಲ್ಲಿ ಸಹೋದರ ಸಹೋದರಿಯಾಗುತ್ತಾರೆ. ಆದ್ದರಿಂದ ವಿಕಾರಿ ದೃಷ್ಟಿ ಇರುವುದಿಲ್ಲ. ಇದು ಪವಿತ್ರವಾಗಿರಲು ಯುಕ್ತಿಯಾಗಿದೆ. ತಂದೆಯು ಹೇಳುತ್ತಾರೆ, ಕಾಮ ಮಹಾಶತ್ರುವಾಗಿದೆ ಎಂದು. ಆದರೆ ಇದನ್ನು ಯಾರಾದರೂ ತಿಳಿದುಕೊಳ್ಳಬೇಕಲ್ಲವೇ? ಇಲ್ಲಿ ಮುಖ್ಯ ಮಾತು ಭಗವಂತ ಸರ್ವರಿಗೂ ತಂದೆಯಾಗಿದ್ದಾರೆ ಎಂಬುದಾಗಿದೆ. ತಂದೆಯು ಸ್ವರ್ಗ ಸ್ಥಾಪನೆ ಮಾಡುವುದರಿಂದ ಅವಶ್ಯವಾಗಿ ತಂದೆಯಿಂದ ಆಸ್ತಿ ಸಿಗಲೇಬೇಕು. ಆಸ್ತಿ ಇತ್ತು, ಆದರೆ ಈಗ ಕಳೆದುಕೊಂಡಿದ್ದೇವೆ. ಇದು ಸುಖ ದುಃಖದ ಆಟವಾಗಿದೆ. ಇದನ್ನು ಚೆನ್ನಾಗಿ ತಿಳಿದುಕೊಂಡು ತಿಳಿಸಿಕೊಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಸತ್ಯತೆಯನ್ನು ಧಾರಣೆ ಮಾಡಿ ತಂದೆಯ ಪ್ರತಿ ಕರ್ಮವನ್ನು ಫಾಲೋ ಮಾಡಬೇಕು. ಜ್ಞಾನಾಮೃತವನ್ನು ಕುಡಿಯಬೇಕು. ಬೇರೆಯವರಿಗೂ ಕುಡಿಸಬೇಕು. ನಿರ್ಭಯರಾಗಬೇಕು. ನಾವು ಭಗವಂತನ ಮಕ್ಕಳು, ಪರಸ್ಪರ ಸಹೋದರರಾಗಿದ್ದೇವೆ ಎಂಬ ಸ್ಮೃತಿಯಿಂದ ತಮ್ಮ ದೃಷ್ಟಿ ವೃತ್ತಿಯನ್ನು ಪವಿತ್ರ ಮಾಡಿಕೊಳ್ಳಬೇಕು. ವರದಾನ. ಪ್ರತಿಯೊಬ್ಬರ ವಿಶೇಷತೆಗಳನ್ನು ನೋಡುತ್ತಾ ಅವರನ್ನು ಸೇವೆಯಲ್ಲಿ ತೊಡಗಿಸುವಂತಹ ಆಶೀರ್ವಾದಕ್ಕೆ ಪಾತ್ರಭವ. ಯಾವ ರೀತಿ ಬಾಪ್ತಾದರವರಿಗೆ ಪ್ರತಿಯೊಂದು ಮಗುವಿನ ವಿಶೇಷತೆಯ ಮೇಲೆ ಪ್ರೀತಿ ಇದೆ ಮತ್ತು ಪ್ರತಿಯೊಬ್ಬರಲ್ಲಿ ಯಾವುದಾದರೂ ಒಂದು ವಿಶೇಷತೆ ಇದೆ, ಆದ್ದರಿಂದ ಎಲ್ಲರೊಂದಿಗೆ ಪ್ರೀತಿ ಇದೆ. ಅದೇ ರೀತಿ ನೀವು ಸಹ ಪ್ರತಿಯೊಬ್ಬರಲ್ಲಿ ವಿಶೇಷತೆಗಳನ್ನೇ ನೋಡಿ. ಹೇಗೆ ಹಂಸರತ್ನಗಳನ್ನೇ ಆರಿಸುತ್ತದೆ, ಕಲ್ಲುಗಳನ್ನು ಬಿಡುತ್ತದೆ, ಅದೇ ರೀತಿ ನೀವು ಓಲಿ ಹಂಸಗಳಾಗಿರುವಿರಿ. ನಿಮ್ಮ ಕೆಲಸವೇ ಆಗಿದೆ ಪ್ರತಿಯೊಬ್ಬರಲ್ಲಿ ವಿಶೇಷತೆಯನ್ನು ನೋಡುವುದು ಮತ್ತು ಅವರ ವಿಶೇಷತೆಗಳನ್ನು ಸೇವೆಯಲ್ಲಿ ತೊಡಗಿಸುವುದು. ಅವರನ್ನು ವಿಶೇಷತೆಗಳ ಉಮಂಗದಲ್ಲಿ ತಂದು ಅವರ ಮೂಲಕ ಅವರ ವಿಶೇಷತೆಯನ್ನು ಸೇವೆಯಲ್ಲಿ ತೊಡಗಿಸಿದರೆ ಅವರಿಂದ ಆಶೀರ್ವಾದ ನಿಮಗೆ ಸಿಗುವುದು ಮತ್ತು ಅವರು ಏನು ಸೇವೆ ಮಾಡುತ್ತಾರೆ ಅದರ ಒಂದು ಭಾಗ ಸಹ ನಿಮಗೆ ಸಿಗುವುದು. ಸ್ಲೋಗನ್. ಬಾಪ್ತಾದರವರ ಜೊತೆ ಈ ರೀತಿ ಕಂಬೈಂಡ್ ಆಗಿರಿ. ಹೇಗೆ ನಿಮ್ಮ ಮೂಲಕ ಅನ್ಯರಿಗೆ ತಂದೆಯ ನೆನಪು ಬರಬೇಕು. ಮಾತೇಶ್ವರಿಜಿಯವರ ಮಧುರ ಮಹಾವಾಕ್ಯ. ತಮೋಗುಣಿ ಮಾಯೆಯ ವಿಸ್ತಾರ. ಸತೋಗುಣಿ, ರಜೋಗುಣಿ, ತಮೋಗುಣಿ ಈ 3 ಶಬ್ದ ಹೇಳುತ್ತಾರೆ. ಇದನ್ನು ಯಥಾರ್ಥವಾಗಿ ತಿಳಿಯುವುದು ಅವಶ್ಯವಾಗಿದೆ. ಮನುಷ್ಯರು ತಿಳಿಯುತ್ತಾರೆ ಈ 3 ಗುಣ ಒಟ್ಟಿಗೆ ನಡೆಯುತ್ತಿರುತ್ತದೆ ಎಂದು. ಆದರೆ ವಿವೇಕ ಏನು ಹೇಳುವುದು? ಏನು
ಈ ಮೂರು ಗುಣ ಒಟ್ಟಿಗೆ ನಡೆದು ಬರುವುದಾ ಅಥವಾ ಮೂರು ಗುಣಗಳ ಪಾತ್ರ ಬೇರೆ ಬೇರೆ ಯುಗಗಳಲ್ಲಿ ಇರುವುದಾ? ವಿವೇಕವಂತೂ ಹೀಗೆ ಹೇಳುವುದು, ಈ ಮೂರು ಗುಣ ಒಟ್ಟಿಗೆ ನಡೆಯುವುದಿಲ್ಲ. ಯಾವಾಗ ಸತ್ಯಯುಗವಿದ್ದಾಗ ಸತೋಗುಣ ಇರುವುದು, ದ್ವಾಪರ ಯುಗದಲ್ಲಿ ರಜೋಗುಣ ಇರುವುದು ಮತ್ತು ಕಲಿಯುಗದಲ್ಲಿ ತಮೋಗುಣ ಇರುವುದು. ಯಾವಾಗ ಸತೋ ಇರುವುದು ಆಗ ರಜೋ ತಮೋ ಇರುವುದಿಲ್ಲ. ಯಾವಾಗ ರಜೋ ಇರುವುದು ಆಗ ಸತೋಗುಣ ಇರುವುದಿಲ್ಲ. ಈ ಮನುಷ್ಯರಂತೂ ಹೀಗೆಯೇ ತಿಳಿದು ಕುಳಿತಿದ್ದಾರೆ. ಈ ಮೂರು ಗುಣ ಒಟ್ಟೊಟ್ಟಿಗೆ ನಡೆಯುತ್ತಾ ಬರುವುದು ಎಂದು ಈ ಮಾತು ಹೇಳುವುದು ಸೀದಾ ತಪ್ಪಾಗಿದೆ. ಅವರು ತಿಳಿಯುತ್ತಾರೆ, ಯಾವಾಗ ಮನುಷ್ಯರು ಸತ್ಯ ಹೇಳುತ್ತಾರೆ, ಪಾಪಕರ್ಮ ಮಾಡುವುದಿಲ್ಲ, ಆಗ ಅವರು ಸತೋಗುಣಿ ಆಗಿರುತ್ತಾರೆ. ಆದರೆ ವಿವೇಕ ಹೇಳುತ್ತದೆ, ಯಾವಾಗ ನಾವು ಹೇಳುತ್ತೇವೆ ಸತೋಗುಣ, ಆದರೆ ಈ ಸತೋಗುಣದ ಅರ್ಥವಾಗಿದೆ ಸಂಪೂರ್ಣ ಸುಖ, ಅಂದರೆ ಇಡೀ ಸೃಷ್ಟಿ ಸತೋಗುಣಿಯಾಗಿದೆ. ಬಾಕಿ ಹೀಗೆ ಹೇಳಲಾಗಲ್ಲ. ಯಾರು ಸತ್ಯ ಹೇಳುತ್ತಾರೆ ಅವರು ಸತೋಗುಣಿಯಾಗಿದ್ದಾರೆ ಮತ್ತು ಯಾರು ಸುಳ್ಳು ಹೇಳುತ್ತಾರೆ ಅವರು ಕಲಿಯುಗಿ ತಮೋಗುಣಿಯಾಗಿದ್ದಾರೆ. ಹೀಗೆ ಪ್ರಪಂಚ ನಡೆಯುತ್ತಿರುತ್ತದೆ. ಈಗ ನಾವು ಯಾವಾಗ ಸತ್ಯಯುಗ ಎಂದು ಹೇಳುತ್ತೇವೆ ಆಗ ಅದರ ಅರ್ಥವಾಗಿದೆ ಇಡೀ ಸೃಷ್ಟಿಯ ಮೇಲೆ ಸತೋಗುಣ, ಸತೋಪ್ರಧಾನರಿರಬೇಕು. ಯಾವುದೋ ಸಮಯದಲ್ಲಿ ಇಂತಹ ಸತ್ಯಯುಗ ಇತ್ತು, ಎಲ್ಲಿ ಇಡೀ ಸಂಸಾರ ಸತೋಗುಣಿಯಾಗಿತ್ತು. ಈಗ ಆ ಸತ್ಯಯುಗ ಇಲ್ಲ, ಈಗ ಇದೇ ಕಲಿಯುಗಿ ಪ್ರಪಂಚ. ತಿಳಿಯಿರಿ, ಇಡೀ ಸೃಷ್ಟಿಯ ಮೇಲೆ ತಮೋ ಪ್ರಧಾನತೆಯ ರಾಜ್ಯವಿದೆ. ಈ ತಮೋಗುಣಿ ಸಮಯದಲ್ಲಿ ಮತ್ತೆ ಸತೋಗುಣಿ ಎಲ್ಲಿಂದ ಬಂತು? ಈಗ ಇದೇ ಘೋರ ಅಂಧಕಾರ ಯಾವುದಕ್ಕೆ ಬ್ರಹ್ಮನ ರಾತ್ರಿ ಎಂದು ಹೇಳುತ್ತಾರೆ. ಬ್ರಹ್ಮನ ದಿನವಾಗಿದೆ ಸತ್ಯಯುಗ ಮತ್ತು ಬ್ರಹ್ಮನ ರಾತ್ರಿಯಾಗಿದೆ ಕಲಿಯುಗ. ಅಂದರೆ ನಾವು ಎರಡನ್ನೂ ಸೇರಿಸಲು ಸಾಧ್ಯವಿಲ್ಲ. ಒಳ್ಳೆಯದು. ಓಂ ಶಾಂತಿ.